ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾನ್ಯ ಮುಖ್ಯಮಂತ್ರಿಗಳು ಕೊಡುವಂತ ಆದೇಶಕ್ಕೆ ಗೌಡೆ ಕಾಸಿನ ಕಿಮ್ಮತ್ತು ಇಲ್ವಾ ಅಂತ, ಅಥವಾ ಯಾರು ಬಂದ್ರೆ ಏನು ನಾವಿರೋದೇ ಹಿಂಗೆ ಅಂತ ಹೇಳ್ಕೊಂಡು ಓಡಾಡ್ತಾರ ಅಂತ. ಯಾರು? ಸರ್ಕಾರಿ ಸಿಬ್ಬಂದಿಗಳು, ಸರ್ಕಾರಿ ಅಧಿಕಾರಿಗಳು ಡ್ಯೂಟಿಗೆ ಬಂದಿದ್ದೇ ಟೈಮಾ ಅಂತ. ಅವ್ರು ಯಾವಾಗ ಬೇಕಾದರೂ ಬರಬಹುದು. ಪಬ್ಲಿಕ್ ಟಿವಿಯಲ್ಲಿ ಸರ್ಕಾರಿ ಅಧಿಕಾರಿಗಳ ಎಕ್ಸ್ಪೋಸ್ ಆಗಿದ್ದಾರೆ. ಈಗ 10 ಗಂಟೆ ಬಳಿಕವೂ ಕೂಡ ಕರ್ತವ್ಯಕ್ಕೆ ಅಧಿಕಾರಿಗಳು ಹಾಜರಾಗಿಲ್ಲ. ಕಂದಾಯ ಇಲಾಖೆಯಲ್ಲಿ ಅಧಿಕಾರಿಗಳು ಇಲ್ವಂತೆ. MS ಬಿಲ್ಡಿಂಗ್ನಲ್ಲಿರುವಂಥದ್ದು ಕಂದಾಯ ಇಲಾಖೆ. ಸೊ ಈಗ ಅಲ್ಲಿ ಬರುವಂಥ ಅಧಿಕಾರಿಗಳು ಯಾರು, ಹೇಗೆ, ಎತ್ತ ಎಲ್ಲವನ್ನ ನೋಡಬೇಕಾಗತ್ತೆ. ಸಚಿವರುಗಳೇ ಇಲ್ಲದೆ ಇರುವಂಥ ಟೈಮಲ್ಲಿ ನಾವು ಬಂದಾಗಲೇ ಮಾಡೋಣ ಬಿಡು, ಸಚಿವರು ಬಂದಾಗಲೇ ಮಾಡೋಣ ಅನ್ನುವಂಥದ್ದು. ಆಮೇಲೆ ತಮ್ಮ ಇಂಪ್ರೆಷನ್ ಎಲ್ಲ ತಂದಿಟ್ಟಿದ್ದಾರೆ. ಅವೆಲ್ಲ ಯಾವುದಕ್ಕೆ ಲೆಕ್ಕಕ್ಕೇ ಇಲ್ವೇನೋ ನೋಡಿ ಅಲ್ಲಿ. ಒಂದು ನಿಮಿಷ, ಯಾವ ಡಿಪಾರ್ಟ್ಮೆಂಟ್ ಹೇಳಿ? ಸಾರಿ ಅಲ್ಲ, ಈಗ 10 ಗಂಟೆ ಒಳಗಡೆ ಇರಬೇಕು ಅಂತ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ತಾವು ಎಷ್ಟು ಗಂಟೆಗೆ ಬರ್ತಾ ಇದ್ದೀರಾ? ಇಲ್ಲ, ನಾವು ಡಿಪಾರ್ಟ್ಮೆಂಟ್ ಮಾತಾಡೋಂಗಿಲ್ಲ ಅವೆಲ್ಲ. ಮಾತಾಡೋದಲ್ಲ ಸರ್, ಟೈಮ್ ಕರೆಕ್ಟಾಗಿ ಬರಬೇಕಲ್ಲ. ಇಲ್ಲಪ್ಪ ಸರ್, ಈಗ ಎಷ್ಟು ಗಂಟೆಗೆ ಡ್ಯೂಟಿ? ಅಟೆಂಡೆನ್ಸ್ ಎಷ್ಟು ಗಂಟೆಗೆ ಬರ್ಬೇಕು ಸರ್? 10 ಬರ್ತೇವೆ. ಟೈಪ್ ಸರಿ ಗೊತ್ತಾಯಿಲ್ಲ. 10 ಗಂಟೆಗೆ ಬರಬೇಕಲ್ಲ. ನೀವು ಎಷ್ಟು ಗಂಟೆಗೆ ಬರ್ತಾ ಇದ್ದೀರಾ? 10:20ಕ್ಕೆ ಬಂದಿದ್ದೀರಾ? ಆದೇಶ, ಸರ್ಕಾರ ಆದೇಶ ಮಾಡಿದೆ ತಾನೆ? ಸರ್ಕಾರ ಆದೇಶ ಮಾಡಿದೆ ತಾನೆ? ಬೇರೆಯವ್ರನ್ನ ಕಳ್ಸೋಕೆ ಅಲ್ಲ, ನೀವು ಹೇಳಿ, ಉತ್ತರ ಕೊಡಿ, ನಿಮ್ದು ಉತ್ತರ ಕೊಡಿ. ಇದು ಏತಗೈತೆ ಸರ್, ಎಷ್ಟು ಗಂಟೆಗೆ ಬರ್ಬೇಕು ಸರ್ ಡ್ಯೂಟಿಗೆ? ಎಷ್ಟು ಗಂಟೆಗೆ ಬರ್ಬೇಕು ಆನ್ಸರ್ ಮಾಡಿ ಸರ್. ಅಟೆಂಡೆನ್ಸ್ ಬಗ್ಗೆನಾ? ಇದು 10 ಗಂಟೆಗೆ ಬರಬೇಕು. ತಾವೆಷ್ಟು ಗಂಟೆ ಬರ್ತೀವಿ? ಲೇಟ್ ಆಯಿತು, ಕೆಂಗೇರಿಯಿಂದ ಬರ್ತೀನಿ, ಅದಕ್ಕೆ ಲೇಟ್ ಆಗುತ್ತೆ ಟ್ರೈನ್. ಇದು ರೀಸನ್ ಸರ್? ಅದಕ್ಕೆ ಲೇಟ್ ಆಗ್ತಾ ಇದೆ. ಅವ್ರ ಹತ್ರ ರಿಪೋರ್ಟ್ ಆಗುತ್ತೆ ನೋಡಿ. ಈ ರೀತಿಯಾಗಿ ವಿವಿಧ ರೀಸನ್ಗಳನ್ನು ಕೊಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆಫೀಸ್ಗೆ ಎಷ್ಟು ಗಂಟೆಗೆ ಬರಬೇಕು? 10 ಗಂಟೆ ಸರ್. 10 ಗಂಟೆ. ಮತ್ತೆ ಎಷ್ಟು ಗಂಟೆಗೆ ಬರ್ತಾ ಇದ್ದಾರೆ? ಟ್ರಾಫಿಕ್ ಆಯಿತು ಸರ್, ನೆಲಮಂಗಲಿಂದ ಬರ್ತಿದ್ದೆ. ಟ್ರಾಫಿಕ್ ಆಯಿತು ನೆಲಮಂಗಲ. ಅಲ್ಲ ಮೇಡಮ್, 10 ಗಂಟೆಗೆ ಕರೆಕ್ಟಾಗಿ ಇರಬೇಕಲ್ಲ, ಆದೇಶ ಆಗಿದೆ ತಾನೇ? ಹೌದು ಸರ್, ಆಗಿದೆ. ಮತ್ತೆ ಟ್ರಾಫಿಕ್ಕು ಮತ್ತು ಮೀಟಿಂಗು ಇದೆಲ್ಲ ರೀಸನ್ ಅಲ್ವಾ? ಬರ್ತೀವಲ್ಲ ಸರ್, ದೂರದಿಂದ ಟ್ರಾಫಿಕ್ ಆಗಿರುತ್ತೆ, ಹಂಗಾಗಿ. ಇದು ವಿವಿಧ ರೀಸನ್ಗಳನ್ನು ಕೊಟ್ಟು ತಪ್ಪಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನರನ್ನು ಮಾತನಾಡ್ತೀನಿ. ಇವರೆಲ್ಲರೂ ಕೂಡ ಈಗ ಕಚೇರಿಗೆ ಹಾಜರಾಗ್ತಾ ಇರ್ತಕ್ಕಂಥವ್ರು. ಸರ್ ನಮಸ್ತೆ, ಎಷ್ಟು ಗಂಟೆಗೆ ತಾವು ಬರ್ತಾ ಇರೋದು ಡ್ಯೂಟಿಗೆ? ಯಾವ ಡಿಪಾರ್ಟ್ಮೆಂಟ್ ಸರ್ ತಾವು? ಯಾವ ಡಿಪಾರ್ಟ್ಮೆಂಟ್ ಸರ್? ಎಷ್ಟು ಗಂಟೆಗೆ ಬರಬೇಕು? ಒಂದು ನಿಮಿಷ. ಯಾವ ಡಿಪಾರ್ಟ್ಮೆಂಟ್ ಸರ್? ಸರ್ ತಾವು ಯಾವ ಡಿಪಾರ್ಟ್ಮೆಂಟ್ ಸರ್? ಯಾವ ಡಿಪಾರ್ಟ್ಮೆಂಟ್ ಹೇಳಿ? 10:15 ಆಯ್ತಲ್ಲ, 10 ಗಂಟೆಗೆ ಆದೇಶ ಇರೋದಲ್ಲ ಸರ್ ಸರ್ಕಾರಿ ಆಫೀಸಿಗೆ ಬರೋಕ್ಕೆ. ಯಾವ ಡಿಪಾರ್ಟ್ಮೆಂಟ್ ತಾವು? ಸರ್ ಒಂದು ನಿಮಿಷ ಇರಿ ಹೇಳಿ, ಯಾವ ಡಿಪಾರ್ಟ್ಮೆಂಟ್ ಹೇಳಿ? 1 ಸೆಕೆಂಡ್ ಇರಿ. ಈಗ 10 ಟೈಮ್ 10:30 ಸರ್. ಟೈಮ್ ನೋಡಿ ಸರ್, ಎಷ್ಟಾಗಿದೆ ಟೈಮು? ಸರ್ ಟ್ರಾಫಿಕ್ ಇರುತ್ತೆ ಅಂದರೆ ಬೇಗ ಬರಬೇಕಲ್ಲ ಸರ್. 10 ಕಾಲ ಆಯಿತು, 10:20. ಈ ರೀತಿಯಾಗಿ ಸರಿಯಾದ ಸಮಯಕ್ಕೆ ಬಂದಿಲ್ಲ. ಪ್ರಶ್ನೆ ಮಾಡಿದ್ರೆ ಟ್ರಾಫಿಕ್ ಆಯಿತು, ತಡ ಆಯಿತು ಅಂತ ಈ ರೀತಿಯ ಅಂತ ಬೇಜವಾಬ್ದಾರಿ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ತಾವು ಯಾವ ಡಿಪಾರ್ಟ್ಮೆಂಟ್ ಮೇಡಮ್? ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್. ಮೇಡಮ್ ಎಷ್ಟು ಗಂಟೆಗೆ ಬರಬೇಕು ಡ್ಯೂಟಿಗೆ? 10:10ಕ್ಕೆ ಬರಬೇಕು ಸರ್. ಮೇಡಮ್ 10 ಗಂಟೆಗೆ ಆದೇಶ ಆಗಿರೋದಲ್ಲ, ತಾವು ಬಂದಿರೋದು ಎಷ್ಟು ಗಂಟೆಗೆ? ಸರ್ ಪಂಚ್ ಮಾಡಿ ನಡ್ಕೊಂಡು ಬರೋಕ್ಕಾದ್ರೂ ಬಸ್ ಇಳಿದು ಒಂದು 5 ನಿಮಿಷ. ಮೇಡಮ್ ಈಗ ಟೈಮ್ ಎಷ್ಟಾಗಿದೆ ಸರ್? 10 ಅಂತ ಇದ್ದೀರಾ, ಆಗಿರೋದಿಲ್ಲಿ ನೋಡಿ 10:18. ಒಂದೊಂದ್ಸಲ ಟ್ರಾಫಿಕ್ ಜಾಮ್ ಆಗಿ ಒಂದು ಹೆಚ್ಚು ಕಮ್ಮಿ ಆಗುತ್ತೆ. ಟ್ರಾಫಿಕ್ ಆಗುತ್ತೆ, ಬೇಗ ಬರಬೇಕಲ್ಲ ಮೇಡಮ್. ಹೌದು ಸರ್, ಬರ್ತೀವಲ್ಲ, ಬರ್ತೀವಿ. ಆದೇಶ ಅಂದ್ರೆ ನೀವು ಸರ್ಕಾರದ ಆದೇಶ ಪಾಲನೆ ಮಾಡ್ತಿಲ್ಲ? ಮಾಡ್ತಾ ಇದ್ದೀವಿ ಸರ್, ಮಾಡ್ತಾ ಇದ್ದೀವಿ. ಒಂದೊಂದು ದಿನ ಹೆಚ್ಚು ಕಮ್ಮಿ. ವಿವಿಧ ರೀಸನ್ಸ್ ಅನ್ನು ಕೊಟ್ಟು ತಪ್ಪಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರೋರು. ಅವ್ರನ್ನ ಕೂಡ ಕೇಳುವಂಥ ಕೆಲಸವನ್ನ ಮಾಡ್ತಾನೆ. ಸರ್ ನಮಸ್ತೆ, ತಾವು ಯಾವ ಡಿಪಾರ್ಟ್ಮೆಂಟ್ ಸರ್? ಮೇಡಮ್ ತಾವು? ಪ್ಲಾನಿಂಗ್ ಸರ್. ಪ್ಲಾನಿಂಗ್. ಎಷ್ಟು ಗಂಟೆಗೆ ಬರಬೇಕು ಮೇಡಮ್ ಡ್ಯೂಟಿಗೆ? ಸರ್ ನಾವು ಇವಾಗ ಹೊಸ್ದಾಗಿ ಸೇರ್ಕೊಂಡ್ವಿ. ಆದ್ರೆ ಮೇಡಮ್ ಟೈಮ್ ಪಾಲನೆ ಮಾಡಬೇಕಲ್ಲ? ಆಯಿತು, ಟ್ರಾಫಿಕ್ ಜಾಮ್ ಏನು ಮಾಡೋದು? ಟ್ರಾಫಿಕ್ ಈಗ ಟ್ರಾಫಿಕ್ ಜಾಮ್ ಅಂತೇಳಿ 11-11:15 ಬಂದರೆ ಸರಿ ಹೋಗುತ್ತಾ? 11:00 ಯಾವತ್ತು ಬಂದಿರಿ? 10:30 ಆಗಿದೆ, 10 ಗಂಟೆಗೆ ಇರಬೇಕಲ್ಲ ಮೇಡಮ್. ಮೇಡಮ್ ತಾವು ಯಾವ ಡಿಪಾರ್ಟ್ಮೆಂಟ್? ಹೈಯರ್ ಎಜುಕೇಷನ್. ಹೈಯರ್ ಎಜುಕೇಷನ್. ಹೈಯರ್ ಎಜುಕೇಷನ್ನು. ಎಷ್ಟು ಗಂಟೆಗೆ ಬರಬೇಕು ಮೇಡಮ್? 10:10. 10 ಒಂದು 10 ನಿಮಿಷ 15 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಕೆಲವೊಂದು ಟೈಮಲ್ಲಿ ಕೆಲವೊಂದು ಸಮಸ್ಯೆಗಳು ಇರುತ್ತೆ, ಅವುಗಳನ್ನು ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು. ಬಟ್ ಟೈಮ್ ಇದೆ ಟೈಮ್. ಮುಖ್ಯಮಂತ್ರಿಗಳು ಹೇಳೋದೊಂದು, ನಾನು ಮಾಡೋದೊಂದು ಅಂದರೆ ಹೇಗಾಗತ್ತೆ ಅಲ್ವಾ?